ಇನ್ನು ಪ್ರಮುಖವಾಗಿ ಚರ್ಚೆಗೆ ಗ್ರಾಸ ಆಗಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ವರುಣಾದಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯನವರು ಈ ಕಡೆ ಕೋಲಾರದಿಂದಲೂ ಕೂಡ ಸ್ಪರ್ಧಿಸ್ತಾರಾ ಇಲ್ವಾ ಅನ್ನೋದು ಯಕ್ಷ ಪ್ರಶ್ನೆ. ಇನ್ನೂ ಕೂಡ ಅದು ಡಿಸೈಡ್ ಆಗಿಲ್ಲ. ಕೋಲಾರದಿಂದ ಸ್ಪರ್ಧಿಸುವ ಕುರಿತು ಚರ್ಚೆ ಮಾಡೋದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಮುಖಂಡರ ಸಭೆಯನ್ನ ಕರೆದಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಈ ಕೋಲಾರ ಕಾಂಗ್ರೆಸ್ ಮುಖಂಡರೆಲ್ಲೂ ಕೂಡ ಬರ್ತಾರೆ, ಸಭೆಯನ್ನ ನಡೆಸ್ತಾರೆ. ರಮೇಶ್ ಕುಮಾರ್ ಅವರು, ಸುದರ್ಶನ್ ಅವರು, KH ಮುನಿಯಪ್ಪ ಸೇರಿದಂತೆ ಹಲವರಿಗೆ ಈ ಸಭೆಗೆ ಆಹ್ವಾನವನ್ನ ಕೊಡಲಾಗಿದೆ. ಇವ್ರ ಜೊತೆ ಚರ್ಚೆ ಆದ ಮೇಲೆ ಸಿದ್ದರಾಮಯ್ಯನವರು ತಮ್ಮ ನಿರ್ಧಾರ ಏನು ಅನ್ನೋದನ್ನ ಸ್ಪಷ್ಟಪಡಿಸುವಂತಹ ಸಾಧ್ಯತೆಗಳಿದೆ. ಕೋಲಾರ ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ, ಇನ್ನೂ ಕೂಡ ಅಲ್ಲಿ ಟಿಕೆಟ್ ಅನೌನ್ಸ್ ಆಗಿಲ್ಲ. ಸಿದ್ದರಾಮಯ್ಯನವರು 2 ಕ್ಷೇತ್ರಗಳಲ್ಲಿ ವರುಣಾಗಿಂತ ಮುಂಚೆ ಕೋಲಾರದಲ್ಲಿ ಎಲ್ಲ ಕೂಡ ಹೋಗಿ ಕ್ಷೇತ್ರ ದರ್ಶನವನ್ನ ಮಾಡ್ತಾ ಇದ್ರು. ಹೆಂಗಿದೆ ಅಲ್ಲಿ ಪಲ್ಸ್, ಜನರ ನಾಡಿ ಮಿಡಿತ ಹೇಗಿದೆ ಅಂತ ಹೇಳಿ ಹೋಗಿ ಅವರೇ ಖುದ್ದು ಹೋಗಿ ಬರ್ತಾ ಇದ್ರು. ಸೊ ಈಗ ನೋಡಬೇಕು ಅಲ್ಲೂ ನಿಂತ್ಕೊಳ್ತಾರಾ, ಹೈಕಮಾಂಡ್ ಅದಕ್ಕೆ ಪರ್ಮಿಷನ್ ಕೊಡುತ್ತಾ ಏನು ಅಂತ. ಮೊದಲ ಪಟ್ಟಿಯಲ್ಲಿ ಹೆಸರಿಲ್ಲ ಅಂತ ಸಿಟ್ಟಿಗೆದ್ದಿದ್ದಂತಹ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ನಡ್ಡಾ ಅವರ ಬುಲಾವ್ ಮೇರೆಗೆ ದೆಹಲಿಗೆ ಹೋಗಿದ್ರು, ವರಿಷ್ಠರೊಂದಿಗೆ ಚರ್ಚೆ ಮಾಡಿದ್ರು, ಬೆಂಗಳೂರಿಗೆ ವಾಪಸ್ ಆದ್ರು. ಬೆಂಗಳೂರಿನಲ್ಲಿ ಯಡಿಯೂರಪ್ಪರವರನ್ನ ಭೇಟಿಯಾದ್ರು. ಆಮೇಲೆ ತಮ್ಮ ವಾಪಸ್ ಹುಬ್ಬಳ್ಳಿಗೆ ಹೋದ್ರು. ಹುಬ್ಬಳ್ಳಿಯಲ್ಲಿ ಬೆಂಬಲಿಗರಿಗೆ ನಗನಗ್ತಲೇ ವಿಕ್ಟರಿ ಸಿಂಬಲ್ ಅನ್ನ ಶೆಟ್ಟರ್ ಅವರು ತೋರಿಸಿದ್ದಾರೆ. ಬೆಂಬಲಿಗರ ಜೊತೆ ಚರ್ಚೆ ಮಾಡಿದ್ದಾರೆ. 3ನೇ ಪಟ್ಟಿಯಲ್ಲಿ ತಮಗೆ ಟಿಕೆಟ್ ಸಿಗತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ನೋಡಬೇಕು 3ನೇ ಪಟ್ಟಿ ರಿಲೀಸ್ ಆದ ಮೇಲೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಇರತ್ತಾ ಇರಲ್ವಾ ಏನು ಅಂತ ಹೇಳಿ. ಜಗದೀಶ್ ಶೆಟ್ಟರ್ ಅವರ ಈ ರೀತಿಯಾದಂತಹ ಚಿತ್ರಣವನ್ನ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಅವರು ಗೆದ್ದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಮಸುಂಡಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ್ ಮಸುಂಡಿ, ಜಗದೀಶ್ ಶೆಟ್ಟರ್ ಅವರಿಗೆ 2 ಲಿಸ್ಟ್ ನಲ್ಲೂ ಕೂಡ ಹೆಸರು ಅನೌನ್ಸ್ ಆಗಿರಲಿಲ್ಲ. ಸೊ ಡೆಲ್ಲಿಗೆ ಬೇರೆ ಹೋಗು ಬಂದ್ರು, ಬಂದ ಮೇಲೆ ನಗುಮುಖದಲ್ಲೇ ವಾಪಸ್ ಬಂದಿದ್ದಾರೆ ಅನ್ನೋ ಲಕ್ಷಣಗಳು ಕಾಣಿಸ್ತಾ ಇದೆ. ಏನ್ ಟಿಕೆಟ್ ಸಿಗತ್ತೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟು ಕಳಿಸಿದ್ದಾರಂತ ಅಲ್ಲಿಂದ ಡೆಲ್ಲಿಯಿಂದ ಏನ್ ಹೇಳಿದ್ದಾರೆ? ಶ್ರುತಿ, ಮುಖ್ಯವಾಗಿ ಏನಂದ್ರೆ ಖಂಡಿತವಾಗಿಯೂ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ. ಅವರ ಅಭಿಮಾನಿಗಳ ಸಂಭ್ರಮ ನೋಡಿದಾಗ ಖಂಡಿತ ಶೆಟ್ಟರ್ಗೆ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದ್ರೆ ಹೈಕಮಾಂಡ್ ಅಂದ್ರೆ ಮೊದಲ JP ನಡ್ಡಾ ಅಂತೂ ಕ್ಲಿಯರ್ ಕಟ್ ಹೇಳಿದರೆ ನಿಮ್ಗೆ ಟಿಕೆಟ್ ಕೊಡಲ್ಲ, ಬೇರೆ ರೀತಿಯ ಒಂದು ನಾವು ಸೂಕ್ತ ಸ್ಥಾನಮಾನ ಕೊಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಅನ್ನೋ ಮಾತು ಬಂದಿದೆ. ಮತ್ತೆ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಪರ ಯಡಿಯೂರಪ್ಪ ಅವರು ಸಹ ಬ್ಯಾಟಿಂಗ್ ಮಾಡಿದ್ದಾರೆ. ಅವ್ರಿಗೆ ಖಂಡಿತ ಕೊಡ್ಲೇಬೇಕು. ಮತ್ತು ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಏನಾದ್ರು ನಮ್ಮ ಬಿಜೆಪಿ ಅಭ್ಯರ್ಥಿಗಳು ಒಂದಷ್ಟು ಗೆಲ್ಲಬೇಕಂದ್ರೆ ಅವ್ರಿಗೆ ಶೆಟ್ಟರ್ಗೆ ಟಿಕೆಟ್ ಕೊಡ್ಲೇಬೇಕು ಅನ್ನೋ ಒಂದು ಮಾತುಕತೆ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನ ಮಾತುಕತೆ ಮತ್ತು ಏನು ಶೆಟ್ಟರ್ ಖುದ್ದು ಭೇಟಿ ಇವೆಲ್ಲವೂನು ಪರಿಗಣಿಸಿ ಏನಾದ್ರು ಟಿಕೆಟ್ ಕೊನೆಯ ಕ್ಷಣದಲ್ಲಿ ಕೊಟ್ಟರು ಕೊಡಬಹುದು, ಇಲ್ಲ ಬೇರೆ ಯಾರಾದ್ರೂ ಕಾರ್ಯಕರ್ತರಿಗೂ ಕೊಡಬಹುದು. ಹೀಗಾಗಿ ಈಗಲೇ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರಲ್ಲ. 3ನೇ ಪಟ್ಟಿಯಲ್ಲಿ ಪಟ್ಟಿ ಪ್ರಕಟಗೊಂಡಾಗ ಇದಕ್ಕೆ ಎಲ್ಲದಕ್ಕೂ ಒಂದು ಉತ್ತರ ಸಿಗುತ್ತೆ. ಓಕೆ ಶಿವರಾಮ ಸುಂಡಿ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಕಾದ್ ನೋಡ್ಬೇಕು, BSY ಸೂಚನೆ ಮೇರೆಗೆ ಅವಕಾಶ ಕೊಟ್ಟಿದ್ದಾರೆ. ಈಗಾಗಲೇ ನಡ್ಡಾ ಅವರ ಬುಲಾವ್ ಮೇರೆಗೆ ದೆಹಲಿಗೆ ಹೋಗಿ ಬಂದ್ರು ಜಗದೀಶ್ ಶೆಟ್ಟರ್ ಅವರು. ಬಹಳ ನಗುಮುಖದಿಂದಲೇ ವಾಪಸ್ ಆಗಿದ್ದಾರೆ. ಕಾದ್ ನೋಡ್ಬೇಕು 3ನೇ ಪಟ್ಟಿಯಲ್ಲಿ ಇವರ ಹೆಸರು ಅನೌನ್ಸ್ ಆಗತ್ತಾ ಅಂತ.